ಎಲ್ಲರಿಗೆ ನಮಸ್ಕಾರ. ಇವತ್ತು ನಾವು ಟೆಕ್ನಿಕಲ್ ಇಂಡಿಕೇಟರ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಟೆಕ್ನಿಕಲ್ ಇಂಡಿಕೇಟರ್ಸಲ್ಲಿ ಫಸ್ಟ್ ಟೆಕ್ನಿಕಲ್ ಇಂಡಿಕೇಟರ್ ಬಂದುಬಿಟ್ಟು ಮೂವಿಂಗ್ ಆವ್ರೇಜ್. ಇದು ತುಂಬ ಇಂಪಾರ್ಟೆಂಟ್ ಮತ್ತು ತುಂಬ ಸಿಂಪಲ್ ಇಂಡಿಕೇಟರ್. ಸೊ ಮೇಯ್ನ್ ನಾನು ಫಸ್ಟ್ ಒಂದು ಪಾಯಿಂಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಟೆಕ್ನಿಕಲ್ ಇಂಡಿಕೇಟರ್ಸ್ ಏನು ಮಾಡ್ತಾರೆ ಅಂದರೆ ಅದು ನಿಮ್ಗೆ ಎಕ್ಸಾಕ್ಟಾಗಿ ಹೇಳಲ್ಲ ಇದು ಇನ್ಕ್ರೀಸ್ ಆಗುತ್ತೆ ಡಿಕ್ರೀಸ್ ಆಗುತ್ತೆ, ಅದು ಜಸ್ಟ್ ನಿಮ್ಗೆ ಇಂಡಿಕೇಟ್ ಮಾಡುತ್ತೆ. ನೀವು ಇಲ್ಲಿ ಬೈ ತೊಗೊಬೋದು, ಸೆಲ್ ತೊಗೊಬೋದು ಅಂತ. ಯಾವುದೂ ಅಕ್ಯುರೇಟ್ ಇಲ್ಲ ಇವಾಗ ತನಕ. ಸೊ ಇದು ಡೀಟೇಲಾಗಿ ಹೋಗೋಣ. So what is moving average? The moving average is a popular technical indicator which investors use to analyze price trends. It is simply a security's average closing price over the last specified number of days. Some of the most popular moving averages are the 7 days moving average, the 22 days moving average, the 50 days moving average and the 200 days moving average. ಇದು ಹೆಂಗಂದರೆ ನಾನೊಂದು ಎಕ್ಸಾಂಪಲ್ ಕೊಡ್ತೀನಿ. ಒಂದು ಚಿಕ್ಕ ಮಗು ಸ್ಕೂಲ್ಗೆ ಹೋದಾಗ ನಿಮಗೆ ಅವ್ರನ್ನ ಒಂದು 1 ವೀಕ್ ಅಬ್ಸರ್ವ್ ಮಾಡಿದ್ರೆ ನಿಮ್ಗೆ ಅವ್ರು ಗೊತ್ತಾಗ್ಬಿಡುತ್ತೆ ಎಲ್ಲೋ ಕೂತ್ಕೊತಾರೆ, ಕ್ಲಾಸ್ ಕೇಳಿಸ್ಕೊತಾರ, ಯಾರ ಪಕ್ಕದಲ್ಲಿ ಕೂತ್ಕೊತಾರೆ ಅಂತ. ನೀವು ಅದನ್ನ ಹೇಳ್ಬಿಡ್ಬೋದು ಅವ್ರನ್ನ ನೋಡ್ಬಿಟ್ಟು. ಸೊ ಅದೇ ಥರ ಇದೇನು ಮಾಡುತ್ತೆ ಅಂದರೆ ಮೂವಿಂಗ್ ಆ್ಯಾವ್ರೇಜು ಪ್ರೀವಿಯಸ್ 7 ಡೇಸ್ ಇಲ್ಲಾಂದರೆ 22 ಡೇಸ್ ಕ್ಲೋಸಿಂಗ್ ವ್ಯಾಲ್ಯೂ, ಓಪನಿಂಗ್ ವ್ಯಾಲ್ಯೂ, ಹೈ ವ್ಯಾಲ್ಯೂ, ಲೋ ವ್ಯಾಲ್ಯೂ ತೊಗೊಂಡು ಗ್ರಾಫಿಕಲ್ ಆಗಿ ರೆಪ್ರೆಸೆಂಟ್ ಮಾಡುತ್ತೆ. ಸೊ ರೆಪ್ರೆಸೆಂಟ್ ಮಾಡಿದಾಗ ನಮಗೊಂದು ಐಡಿಯಾ ಬರುತ್ತೆ, ಇಲ್ಲ ಬೈ ಮಾಡ್ಬೋದು, ಇಲ್ಲಿ ಸೆಲ್ ಮಾಡ್ಬೋದು, ಆ ಥರ. ಸೊ ಮೂವಿಂಗ್ ಆ್ಯಾವ್ರೇಜಲ್ಲಿ 2 ಟೈಪ್ಸ್ ಇದೆ. 2 ಟೈಪ್ಸಲ್ಲಿ ಫಸ್ಟ್ ಟೈಪ್ ಸಿಂಪಲ್ ಮೂವಿಂಗ್ ಆ್ಯಾವ್ರೇಜ್ ಆರ್ SMA. So simple moving average takes the arithmetic mean of a given set of prices over the past number of days. For example, over the previous 15, 30, 100 or 200 days. ಇದೇನು ಮಾಡುತ್ತಂದರೆ ಅರ್ಥಮೆಟಿಕ್ ಮೀನ್ ಆಫ್ ಗಿವೆನ್ ಸೆಟ್ ಆಫ್ ಪ್ರೈಸಸ್, ಇದು ಆ ಮೀನ್ ತಗೊಂಡು ಆ ಗ್ರಾಫ್ನ ಫಾರ್ಮ್ ಮಾಡಿದಾಗ ನಮಗೆ ಎಲ್ಲಿ ವ್ಯಾಲ್ಯೂ ಇನ್ಕ್ರೀಸ್ ಆಗ್ತಾಯಿದೆ, ಎಲ್ಲಿ ವ್ಯಾಲ್ಯೂ ಡಿಕ್ರೀಸ್ ಆಗ್ತಾಯಿದೆ ಅಂತ ತಿಳ್ಕೊಬೋದು. ಸೊ ಇದನ್ನ ಗ್ರಾಫಿಕಲಾಗಿ ನಾವು ಓದೋಣ. ಸೊ ನೆಕ್ಸ್ಟ್ ಇದು investing.com ಅಲ್ಲಿ ನಾನು ಟಾಟಾ ಪವರ್ ಕಂಪನಿನ ತೊಗೊಂಡಿದ್ದೀನಿ. ಇದಕ್ಕೆ ನಾವು ಮೂವಿಂಗ್ ಆ್ಯಾವ್ರೇಜ್ನ ಅಪ್ಲೈ ಮಾಡಿಬಿಟ್ಟು ನೋಡೋಣ. ಸೊ ಇಲ್ಲಿ ಇಂಡಿಕೇಟರ್ಸ್ ಅಪ್ಲೈ ಮಾಡ್ತಾಯಿದ್ದೀನಿ, ಮೂವಿಂಗ್ ಆ್ಯಾವ್ರೇಜ್. ಸೊ ಇದು ಬಂದುಬಿಟ್ಟು ಮೂವಿಂಗ್ ಆ್ಯಾವ್ರೇಜ್ ಅಂದರೆ ಸಿಂಪಲ್ ಮೂವಿಂಗ್ ಆ್ಯಾವ್ರೇಜು. ಇದು ನಾವು ಡೇಸ್ ಎಷ್ಟು ಡೇಸ್ ಬೇಕಾದರೂ ನಾವು ಚೇಂಜ್ ಮಾಡ್ಕೊಬೋದು. ಸೊ ಈ ಲೆಂತಲ್ಲಿ ನಾವು ಡೇಸ್ನ ಚೇಂಜ್ ಮಾಡ್ಕೊಂಬಿಡೋಣ. ಸೊ 22 ಡೇಸ್ ತೊಗೊತೀನಿ. ಸೊ ಇದು ಕಲರು ರೆಡ್ ಚೇಂಜ್ ಮಾಡ್ಕೊತಾ ಇದ್ದೀನಿ. ಸೊ ಓಕೆ. ಸೊ ಇವಾಗ ನೋಡಿದ್ರೆ ಒಂದು ರೆಡ್ ಲೈನ್ ಫಾರ್ಮ್ ಆಗಿದೆ ಗ್ರಾಫಲ್ಲಿ. ಸೊ ಇದನ್ನು ನಮ್ಗೆ ನೋಡಿಸ್ತಾ ಇದೆ ಯಾವ ಥರ ಪ್ರೈಸ್ ಇನ್ಕ್ರೀಸ್ ಆಗಿದೆಯಾ, ಡಿಕ್ರೀಸ್ ಆಗಿದೆಯಾ ಅಂತ. ಸೊ ಇದು ತುಂಬ ಬೇಗ ರಿಯಾಕ್ಟ್ ಆಗೋಲ್ಲ, ಇದು ಸ್ಲೋ ಆಗಿ ರಿಯಾಕ್ಟ್ ಆಗುತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಾವು ಎಕ್ಸ್ಪೋನೆನ್ಷಿಯಲ್ ಮೂವಿಂಗ್ ಆ್ಯಾವ್ರೇಜ್ ಬಗ್ಗೆ ತಿಳ್ಕೊಳ್ಳೋಣ. So exponential moving average uses a weighted average that gives greater weight to more recent days to make it more responsive to new information. ಇದೇನಂದರೆ ರೀಸೆಂಟ್ ಡೇಸ್, ಪ್ರೀವಿಯಸ್ ಪಾಸ್ಟ್ 2 to 3 ಡೇಸ್ ಏನಾಗಿದೆ, ಇನ್ಕ್ರೀಸ್ ಆಗ್ತಾಯಿದೆ, ಡಿಕ್ರೀಸ್ ಆಗ್ತಾಯಿದೆ ಅಂತ ತಗೊಂಡು ಇದು ಬೇಗ ರಿಯಾಕ್ಟ್ ಆಗುತ್ತೆ. ಪ್ರೈಸ್ ಇವಾಗ 1 ರೂಪಿ ಡಿಕ್ರೀಸ್ ಆದ್ರೂ ಅದು ತುಂಬ ಡಿಫ್ರೆನ್ಸ್ ನೋಡಿಸುತ್ತೆ, ತುಂಬ ಗ್ರಾಫಲ್ಲಿ ವೇರಿಯೇಷನ್ ನೋಡಿಸುತ್ತೆ. ಸೊ ಇದನ್ನು ನಾವು ಗ್ರಾಫಿಕಲಾಗಿ ನೋಡೋಣ. ಸೊ ಸೇಮ್ ಅದೇ ಥರ ಇಲ್ಲಿ ಕೂಡ ಮೂವಿಂಗ್ ಆ್ಯಾವ್ರೇಜ್ ಇನ್ನೊಂದು ಸಲ ಇದು ಮಾಡ್ಕೊಬೇಕು. ನಾವು ಇವಾಗ ಎಕ್ಸ್ಪೋನೆನ್ಷಿಯಲ್ ಮೂವಿಂಗ್ ಆ್ಯಾವ್ರೇಜ್ ಓದ್ತಾ ಇರೋದು. ಸೊ ಎಕ್ಸ್ಪೋನೆನ್ಷಿಯಲ್ ಓಕೆ. ಸೊ ಸೆಟ್ಟಿಂಗ್ಸಲ್ಲಿ ಚೇಂಜ್ ಮಾಡ್ಕೊಳ್ಳೋಣ. ಓಕೆ, ಇದು ಕಲರ್ ಬ್ಲೂನೇ ಇರಲಿ. ಸೊ ಇದು ಡೇಸು 7 ಡೇಸ್ ಇಕ್ಕೊಳ್ಳೋಣ. ಓಕೆ. ಸೊ ಇವಾಗ ಇದನ್ನ ಗ್ರಾಫ್ನ ನೋಡಿದ್ರೆ ಇವಾಗ ಸೊ ಈ ಪಾಯಿಂಟಲ್ಲಿ ಎಕ್ಸ್ಪೋನೆನ್ಷಿಯಲ್ ಮೂವಿಂಗ್ ಆ್ಯಾವ್ರೇಜ್ ಬಂದ್ಬಿಟ್ಟು ಬ್ಲೂ ಕಲರ್, ಮೂವಿಂಗ್ ಆ್ಯಾವ್ರೇಜ್ ಬಂದ್ಬಿಟ್ಟು ರೆಡ್ ಕಲರ್. ಯಾವಾಗ ರೆಡ್ ಲೈನ್ನ ಕ್ರಾಸ್ ಮಾಡಿಬಿಟ್ಟು ಮೇಲೆ ಹೋಗಿದೆಯೋ ಆವಾಗ ಪ್ರೈಸು ಡ್ರಾಸ್ಟಿಕಲಿ ಇನ್ಕ್ರೀಸ್ ಆಗಿದೆ, ನೀವು ಇಲ್ಲಿ ನೋಡ್ತಾ ಇದ್ದರೆ. ಸೊ ನೆಕ್ಸ್ಟು ಇಲ್ಲಿ ಬಂದ್ಬಿಟ್ಟು ಈ ಪಾಯಿಂಟಲ್ಲಿ ಬ್ಲೂ ಬಂದ್ಬಿಟ್ಟು ಕೆಳಗಡೆ ಇದೆ, ರೆಡ್ಡು ಮೇಲೆ ಇದೆ. ಸೊ ಈ ಎರಡು ಇಂಟರ್ಸೆಕ್ಟ್ ಆದಾಗ ಬ್ಲೂ ಕೆಳಗಡೆಗೆ ಬಂದಾಗ ಪ್ರೈಸ್ ಏನಾಗಿದೆ, ಇಲ್ಲಿ ಪ್ರೈಸ್ ನೋಡಿಕೊಂಡ್ರೆ ನಾವು 40.71 ಇದೆ. ಇವಾಗ ಒಂದೇ ಟೈಮಲ್ಲಿ ನೋಡಿ ಎಷ್ಟು ಡಿಕ್ರೀಸ್ ಆಗಿದೆ ಅಂತ, ಅಷ್ಟು 32 ರೂಪೀಸ್. ಸೊ 8 ರೂಪೀಸ್ ಡಿಫ್ರೆನ್ಸು. ಒನ್ಸ್ ಈ ಲೈನ್ ಇಲ್ಲಿ ಇಂಟರ್ಸೆಕ್ಟ್ ಆಗಿಬಿಟ್ಟು ಈ ರೆಡ್ ಲೈನ ಕ್ರಾಸ್ ಮಾಡ್ಕೊಂಡು ಬ್ಲೂ ಲೈನ್ ಕೆಳಗಡೆ ಬಂದಾಗ ಒಂದೇ ಸಲ 8 ರೂಪೀಸ್ ಡಿಕ್ರೀಸ್ ಆಗಿದೆ. ಸೊ ಇವಾಗ ನೀವೇನು ಮಾಡ್ತೀರಾ, ಈ ಪಾಯಿಂಟಲ್ಲಿ ನೀವು ಸೆಲ್ ಆರ್ಡರ್ ತೊಗೊತೀರಾ. ಸೊ ಸೆಲ್ ಆರ್ಡರ್ ತೊಗೊಂಡಾಗ 8 ರೂಪೀಸ್ ಬಿದ್ದಾಗ ನಿಮಗೆ ಪ್ರಾಫಿಟ್ ಸಿಗುತ್ತೆ. ಸೊ ನೆಕ್ಸ್ಟು ಅದೇ ನೀವು ಈ ಪಾಯಿಂಟಲ್ಲಿ ಬೈ ಆರ್ಡರ್ ಇಸ್ಕೊಂಡ್ರೆ 38 ರೂಪೀಸಲ್ಲಿ ಇಲ್ಲಿ ನೋಡಿ ಬ್ಲೂ ಲೈನ್ ಮೇಲೆ ಹೋಗಿದೆ ರೆಡ್ ಲೈನ ಕ್ರಾಸ್ ಮಾಡಿಕೊಂಡು. ಸೊ ಇವಾಗ ಎಷ್ಟು ರೀಚ್ ಆಗಿದೆ, ಹೈ ಎಷ್ಟು 42 ರೂಪೀಸ್. ಸೊ 4 ರೂಪೀಸ್ ಡಿಫ್ರೆನ್ಸು. ಸೊ ಆವಾಗ ನಿಮಗೆ 4 ರೂಪೀಸ್ ಪ್ರಾಫಿಟ್ ಸಿಗುತ್ತೆ. ಸೊ ಆ ಥರ ನೋಡಿಬಿಟ್ಟು ಯಾವಾಗೂ ನಾವು ಗ್ರಾಫ್ನ ಒಂದೇ ಒಂದು ನಮಗೆ ಅವ್ರು ಹೇಳ್ತಾರೆ, ಓಕೆ ಈ ಥರ ಇದ್ದರೆ ಇನ್ಕ್ರೀಸ್ ಆಗುತ್ತೆ, ಈ ಥರ ಇದ್ದರೆ ಡಿಕ್ರೀಸ್ ಆಗುತ್ತೆ ಅಂತ ನಮ್ಗೆ ಜಸ್ಟ್ ಅದು ಇಂಡಿಕೇಟ್ ಮಾಡುತ್ತೆ. ನಾವು ಅದು ಪಕ್ಕಾ ಇನ್ಕ್ರೀಸ್ ಆಗುತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ, ಅದು ನಮ್ಗೆ ಜಸ್ಟ್ ಒಂಥರ ವೇ ನೋಡ್ಸುತ್ತೆ. ಸೊ ಇನ್ನೂ ಹಿಂದೆ ಹೋಗ್ತಾ ಇದ್ದರೆ ಹಂಗೆ ನೋಡಿ, ಇದು ನೋಡಿ ಯಾವ ಪಾಯಿಂಟಲ್ಲಾದರೂ ನೋಡಿ ಯಾವಾಗ ಈ 2 ಪಾಯಿಂಟ್ ಇಂಟರ್ಸೆಕ್ಟ್ ಆಗಿದೆ, ಆ ಇಂಟರ್ಸೆಕ್ಟ್ ಆಗಿಬಿಟ್ಟು ಬ್ಲೂ ಲೈನ್ ಕೆಳಗಡೆ ಬಂದಾಗ ಪ್ರೈಸ್ ಫುಲ್ ಕಮ್ಮಿ ಆಗಿದೆ. ಇನ್ನು
ಯಾವಾಗ ಈ ಇಂಟರ್ಸೆಕ್ಟ್ ಆಗಿದ ತಕ್ಷಣ ಫುಲ್ ಕಮ್ಮಿ ಆಗಿದೆ ನೋಡಿ ಪ್ರೈಸು. ಇಲ್ಲೇನಿತ್ತು ಪ್ರೈಸು 51 ರುಪೀಸ್. ಸೊ ನೋಡಿ ಡಿಕ್ರೀಸ್ ಆಗಿದಾಗ 44 ರುಪೀಸ್ ಆಗಿದೆ. ಸೊ ಇದನ್ನು ನೋಡಿಕೊಂಡು ನಾವು ಮೂವಿಂಗ್ ಆ್ಯಾವ್ರೇಜ್ನ ಡಿಫೈನ್ ಮಾಡ್ಬೋದು. ಸೊ ಇದು ನಮಗೆ ಎಲ್ಲಿ ಬೈ ಆಗ್ಬೋದು, ಎಲ್ಲಿ ಸೆಲ್ ಆಗ್ಬೋದು ಅಂತ ತುಂಬ ಯೂಸ್ಫುಲ್ ಆಗಿರುತ್ತೆ. ಸೊ ಈ ಕ್ಲಾಸ್ಗೆ ಅಷ್ಟೇ. ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನೂ ಹೊಸ ವೀಡಿಯೋಗಳಲ್ಲಿ ಮೀಟ್ ಮಾಡೋಣ. ಸೊ ಧನ್ಯವಾದಗಳು. ಥ್ಯಾಂಕ್ ಯು.